ವೀಕ್ಷಕರೇ, ಕರ್ನಾಟಕ ಸುವರ್ಣ ಸಂಭ್ರಮದ ಅಂಗವಾಗಿ ನವೆಂಬರ್ 24ರಂದು ತುಮಕೂರಿನಲ್ಲಿ ನಡೆಯುವ ಪತ್ರಕರ್ತರ ರಾಜ್ಯ ಮಟ್ಟದ ಕ್ರೀಡಾಕೂಟದ ಭಾಗವಾಗಿ ಇಂದು ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಸಂಚರಿಸಲಿರುವ ಕ್ರೀಡಾ ಜ್ಯೋತಿ ಟ್ಯಾಬ್ಲೋ ವಾಹನಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಂಪತಿಗಳು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು. ಈ ಟ್ಯಾಬ್ಲೋ ಜಿಲ್ಲೆಯನ್ನ ಪ್ರತಿನಿಧಿಸುವ ಮಧುಗಿರಿ ಏಕಾಶಿಲಾ ಬೆಟ್ಟ, ನಗರದ ಕೋಟೆ ಆಂಜನೇಯ ವಿಗ್ರಹ ಸೇರಿದಂತೆ ಅನೇಕ ವಿಶೇಷತೆಗಳಿಂದ ಕೂಡಿದ್ದು ಎಲ್ಲ ತಾಲೂಕುಗಳಲ್ಲಿ ಸಂಚಾರ ಮಾಡಿ ಕ್ರೀಡಾಕೂಟದ ದಿನ ನಗರಕ್ಕೆ ಆಗಮಿಸಲಿದೆ. ಇದೇ ಮೊದಲ ಬಾರಿಗೆ ಅಥ್ಲೆಟಿಕ್ ಕ್ರೀಡಾಕೂಟದ ಒಂದು ಪೂರ್ವಭಾವಿ ಕ್ರೀಡಾ ಜ್ಯೋತಿ ತುಮಕೂರು ಜಿಲ್ಲೆ ಎಲ್ಲ ಕಡೆ ಹೋಗ್ತಾ ಇದೆ. ನಮಗೆಲ್ಲ ರೀತಿಯ ಒಂದು ಸಹಕಾರವನ್ನು ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಜೊತೆ ಬಂದು ಏನು ಕ್ರೀಡಾ ಜ್ಯೋತಿಗೆ ಒಂದು ಉಸ್ತುವಾರಿ ಸಚಿವರು ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರು ಇವತ್ತು ಆಗಮಿಸಿ ನಮಗೆ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ವೇಳೆ ಗೃಹ ಸಚಿವರು ವಾಹನ ಚಾಲನೆ ಮಾಡಿದ್ದು ಕೂಡ ವಿಶೇಷವಾಗಿತ್ತು. ಏನೋ ಹಬ್ಬಿಸ್ತಾರಪ್ಪ, ಬ್ರೇಕ್ ಇಲ್ಲ ಅಂತಾರೆ. ಸ್ವಲ್ಪ ಸರ್ ಈ ಥರ ಟೆಂಪೋ ಓಡಿಸಿದ್ರ ಸರ್ ಯಾವಾಗ? ಅಲ್ಲ, ಸ್ಟೂಡೆಂಟ್ ಲೈಫಲ್ಲಿ ಅಭ್ಯಾಸ ಅವರೆಲ್ಲ ಮಾಡಿದ್ದಾರೆ. ಒಳ್ಳೆ ಫೀಲ್ ಮಾಡ್ತಾರೆ ಇಲ್ಲಿ. ಇದಾದ ನಂತರ ಸಚಿವರು ಕ್ರೀಡಾಕೂಟದ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು. ಜೊತೆಗೆ ತುಮಕೂರನ್ನ ಗ್ರೇಟರ್ ಬೆಂಗಳೂರು ಮಾಡುವ ನಿಟ್ಟಿನಲ್ಲಿ ತಾವು ಮಾಡುತ್ತಿರುವ ಪ್ರಯತ್ನದ ಬಗ್ಗೆ ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ರಾಜ್ಯದ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಏನು ಮೊದಲನೇ ಬಾರಿಗೆ ತುಮಕೂರಿನಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಶಿವಾನಂದ್ ಅವರಿಗೆ, ಅಧ್ಯಕ್ಷರಿಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅವರು ತುಮಕೂರನ್ನು ಆಯ್ಕೆ ಮಾಡಿಕೊಂಡು ತುಮಕೂರಿನಲ್ಲಿ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದೇ ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷ ಅಂಥೇಳಿ. ಈ ಸಂದರ್ಭದಲ್ಲಿ ಈ ಒಂದು ಜ್ಯೋತಿಯನ್ನು ಇಡೀ ಜಿಲ್ಲೆಯಲ್ಲಿ ತೆಗೆದುಕೊಂಡು ಹೋಗಿ ಒಂದು ರೀತಿಯ ಶಾಂತಿಯ ಸಂದೇಶವನ್ನು ನೀವು ಮಾಡ್ತಾ ಇದ್ದೀರಿ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಯಾವಾಗಲೂ ಕೂಡ ಈ ರೀತಿ ಜ್ಯೋತಿ ಎಲ್ಲ ಜಿಲ್ಲೆಗಳಲ್ಲಿ, ರಾಜ್ಯದಲ್ಲಿ ಹೋಗುವಂಥ ಸಂದರ್ಭ ಏನಾದರೂ ಒಂದು ಭಾಳ ಪ್ರಾಮುಖ್ಯವಾದಂಥ ಉದ್ದೇಶ ಇರುತ್ತೆ. ಈ ಉದ್ದೇಶ ನಿಮ್ಮದು ಒಂದು ಸಮಾಜದಲ್ಲಿ ಒಂದು ಶಾಂತಿ ಇರಲಿ, ಸಹೋದರತ್ವ ಭಾವನೆಯಿಂದ ನಾವೆಲ್ಲ ಬಾಳಬೇಕು ಅನ್ನುವಂಥ ಒಂದು ಸಂದೇಶವನ್ನು ನೀವು ಎಲ್ಲರಿಗೂ ತಿಳಿಸ್ತೀರಿ ಅಂತೇಳಿ, ಆ ಕ್ರೀಡೆಯ ಮನೋಭಾವನೆ ಎಲ್ಲರಿಗೂ ಬರಲಿ ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾವು ಭಾಳ ಸಂತೋಷದಿಂದ ನಾನು ಈ ಜ್ಯೋತಿಯನ್ನು ಉದ್ಘಾಟನೆ ಮಾಡಿದ್ದೇನೆ.
ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ಥಳೀಯ ಶಾಸಕರಾದ ಜ್ಯೋತಿ ಗಣೇಶ್ ಅವರು, ನಮ್ಮ ವೈಸ್ ಚಾನ್ಸಲರ್ ಅವರು ಮತ್ತು ನಮ್ಮ DC ಅವರು, ಜಿಲ್ಲಾಡಳಿತ ಪ್ರಭು ಅವರು, ಅಶ್ವಿತ್ ಅವರು, ಅಶೋಕ್ ಅವರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ನನಗೆ ನಿಜಕ್ಕೂ ಕೂಡ ಒಬ್ಬ ಕ್ರೀಡಾಪಟುವಾಗಿ, ಮಾಜಿ ಕ್ರೀಡಾಪಟು ಆಗಿ ಭಾಳ ಸಂತೋಷ. ನಿನ್ನೆ ಕೂಡ ನಾವು ಒಂದು ಮಿನಿ ಒಲಿಂಪಿಕ್ಸನ್ನು ರಾಜ್ಯದಲ್ಲಿ 3ನೇ ಬಾರಿಗೆ ಆಯೋಜನೆ ಮಾಡಿದ್ದು. ಸುಮಾರು 5,000 ಮಕ್ಕಳು ಅಲ್ಲಿ ಭಾಗವಹಿಸಿದ್ವಿ. ಅದನ್ನೆಲ್ಲ ನೋಡಿದರೆ ಎಲ್ಲೋ ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಒಂದು ರೀತಿಯ ಅನೇಕ ಕಲೆ, ಕ್ರೀಡೆ, ಈ ರೀತಿ ಅನೇಕ ವಿಚಾರಗಳಲ್ಲಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಯಾವುದೇ ರಾಜಕಾರಣ ಇಲ್ಲದೆ, ಯಾವುದೇ ಭಾವನೆಗಳಿಲ್ಲದೆ ನಾವು ನಡ್ಕೊಳ್ತಕ್ಕಂಥದ್ದು ಭಾಳ ಈ ಸಂದರ್ಭಕ್ಕೆ ಭಾಳ ಉತ್ತಮ ಮತ್ತು ಉತ್ತೇಜನಕಾರಿಯಾಗಿರಬೇಕು ಅಂತೇಳಿ ನಾನು ಭಾವಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಶುಭವಾಗಲಿ. 24ನೇ ತಾರೀಕು ನೀವು ಮಾಡ್ತಕ್ಕಂಥ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂಥೇಳಿ ಹಾರೈಸ್ತಾರೆ. ಸರ್, ನಿಮ್ಮ ಅವಧಿನಲ್ಲಿ ಅನೇಕ ಮೊದಲುಗಳಿಗೆ ಕಾರಣರಾಗ್ತಿದ್ದೀರಾ. ದಸರಾ ಆಯಿತು, ಈಗ ಈ ರಾಜ್ಯ ಮಟ್ಟದ ಕ್ರೀಡಾಕೂಟ ಆಯಿತು, ಸ್ಟೇಡಿಯಂ ಕೂಡ ತರ್ತಿದ್ದೀರಿ. ಇನ್ನೂ ಅನೇಕ ಯೋಜನೆಗಳು ನಿಮ್ಮ ತಲೆಯಲ್ಲಿ ಇದೆ ಅನಿಸುತ್ತೆ ಸರ್. ಅಲ್ಲ, ತುಮಕೂರು ಭಾಳ ವೇಗವಾಗಿ ಬೆಳೀತಾ ಇದೆ. ಬೆಂಗಳೂರು ಯಾವ ರೀತಿ ವೇಗವಾಗಿ ಬೆಳೀತಾ ಇದೆ, ತುಮಕೂರು ಕೂಡ ಅದೇ ವೇಗವಾಗಿ ಬೆಳೀತಾ ಇದೆ. ನಾವು ದೂರ ಇಲ್ಲ. ತುಮಕೂರಿಗೆ ನಾವು ಬೆಂಗಳೂರಿಗೆ ಬರೀ ಒಂದು 65 ಕಿಲೋಮೀಟ್ರ್ ದೂರದಲ್ಲಿದ್ದೇವೆ. ನನ್ನ ಉದ್ದೇಶ ಏನು ಅಂತ ಹೇಳಿದರೆ, ತುಮಕೂರು ಬೆಂಗಳೂರಿನ ಒಂದು ಭಾಗ ಆಗಬೇಕು ಅಂತ, ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು. ಅದಕ್ಕೆ ನಾವು ಗ್ರೇಟರ್ ಬ್ಯಾಂಗ್ಳೂರು ಅಂತ ತುಮಕೂರನ್ನು ಕರೀಬೋದು ಮುಂದಿನ ದಿನದಲ್ಲಿ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ 2ನೇ ತಾರೀಕು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾನು ಅವರಿಗೆ ಒಂದು ಮನವಿಯನ್ನು ಕೂಡ ಕೊಡೋನಿದ್ದೇನೆ. 2ನೇ ತಾರೀಕು ಬಂದಾಗ ನಮ್ಮ ಈ ಭಾಗದಲ್ಲಿ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಮಾಡೋದಾದರೆ ಭಾಳ ಅನುಕೂಲ ಆಗ್ತದೆ. ಈ 26 ಜಿಲ್ಲೆಗಳಿಗೂ ಕೂಡ ಈ ಭಾಗದಲ್ಲಿ ಉತ್ತರ ಕರ್ನಾಟಕದಿಂದ ಬರೋರಿಗೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿನ ಫೆಸಿಲಿಟೀಸ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಕೂಡ ನಮಗೆ ಈಗಾಗಲೇ ಮಧುಗಿರಿಯಿಂದ ಕೊರಟಗೆರೆ, ಮಧುಗಿರಿ ಆ ಭಾಗದಲ್ಲಿ ಈ ನ್ಯಾಷನಲ್ ಹೈವೇಗೆ ಹೊಂದ್ಕೊಂಡಂತೆ ಸುಮಾರು 2,000-3,000 ಎಕರೆ ಜಮೀನು ಕೂಡ ಸರ್ಕಾರದ್ದು ಇದೆ. ಅದನ್ನೆಲ್ಲ ಉಪಯೋಗ ಮಾಡಿಕೊಂಡ್ರೆ 60 ಕಿಲೋಮೀಟ್ರು ಈಗಿರುವ ಇಂಟರ್ನ್ಯಾಷನಲ್ ಇದಕ್ಕೆ ಏರ್ಪೋರ್ಟಿಗೆ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಅವೆರಡನ್ನು ಕನೆಕ್ಟ್ ಮಾಡಿದರೆ ಭಾಳ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶ ಇದೆ. ಅದನ್ನು ನಾನು ಅವರಿಗೆ ಮನವಿಯನ್ನು ಸಲ್ಲಿಸ್ತೇನೆ. ಸರ್, ಜಿಲ್ಲೆಯ ಅಭಿವೃದ್ಧಿಗೆ ಕ್ಯಾಬಿನೆಟ್ನಲ್ಲಿ ಸ್ಪರ್ಧೆಗೆ ಬಿದ್ದಿದ್ದೀರಾ. ನಿಮ್ಮ ಕ್ಯಾಬಿನೆಟ್ಟಲ್ಲಿ ಸಚಿವರ ಜೊತೆ ಸ್ಪರ್ಧೆಗೆ ಬಿದ್ದುಬಿಟ್ಟಿದ್ದೀರಾ ಜಿಲ್ಲೆ ಅಭಿವೃದ್ಧಿಗೆ. ಈಗ ಮೆಟ್ರೋ ಥರ ವಿಚಾರ ಇರ್ಬೋದು. ನಮ್ಮ ಜಿಲ್ಲೆ ನಮಗಿರ್ತಕ್ಕಂಥ ಕೆಲವು ಅಡ್ವಾಂಟೇಜಸ್ಸು ಬೇರೆ ಜಿಲ್ಲೆಗಿಲ್ಲ. ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗಿರ್ತವೆ. ನಮಗೆ ಹತ್ತಿರದಲ್ಲಿದ್ದೇವೆ. ಭಾಳ ಒಂದು ಮೊದಲಿಂದನೂ ವ್ಯಾವಹಾರಿಕವಾಗಿ ತುಮಕೂರು ಜಿಲ್ಲೆ ಭಾಳ ಮೊದಲಿಂದನೂ ಒಂದು ಟ್ರೇಡ್ ಸೆಂಟರ್ ತುಮಕೂರು ಯಾವತ್ತೂ ಕೂಡ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಳ ಶೈಕ್ಷಣಿಕ ಸಂಸ್ಥೆಗಳಿದ್ದಾವೆ, ಲಕ್ಷಾಂತರ ಜನ ವಿದ್ಯಾರ್ಥಿಗಳಿದ್ದಾರೆ. ಅವೆಲ್ಲವನ್ನು ಉಪಯೋಗ ಮಾಡಿಕೊಂಡು ನಾವು ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸರ್.